ನಾವು ನಿವೃತ್ತಿ ಆದಮೇಲೆ ನಿಮಗೆ ಗೌರವ ಸೊಸೈಟಿನಲ್ಲಿ ಸಿಗ್ತಾ ಇದೆ ಅಂದರೆ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ. ನಿವೃತ್ತಿ ಆದಮೇಲೆ ಸರ್ವೀಸಲ್ಲಿದ್ದಾಗ ಅಯ್ಯೋ ಇಷ್ಟೋ ಇರೋ ಯಾಕಪ್ಪ ಆಫೀಸರು ಸುಮ್ಮನೆ ನಮಸ್ಕಾರ ಮಾಡಿಬಿಡೋಣ ಅಂತ ಮನೋಭಾವ ಇರುತ್ತೆ. ಬಟ್ ನಿವೃತ್ತಿ ಆದಮೇಲೆ ನನ್ನ ಅವಧಿನಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಮಾಡಿದ್ದೀನಿ ನಾನು, ಬೇರೆಯವ್ರು ಮಾಡೋಕ್ಕಾಗಲ್ಲ ಅನ್ನೋದನ್ನ ಮಾಡಿದ್ದೀವಿ ಕಾನೂನು ಪ್ರಕಾರನೇ. ಸೊ ಒಂದು ರೂಲ್ ಬುಕ್ ಅಂತ ಇರುತ್ತೆ, ಇನ್ನೊಂದು ಮಾನವೀಯತೆ ಬುಕ್ ಅಂತ ಇರುತ್ತೆ. ಸೊ ರೂಲ್ ಬುಕ್ಕು ಫಾಲೋ ಮಾಡಬೇಕು, ಮಾನವೀಯತೆ ಬುಕ್ಕನ್ನು ಫಾಲೋ ಮಾಡಬೇಕು, ಎರಡನ್ನೂ ಕ್ಲಬ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಾವು ಹೆಚ್ಚು ಮೇಲಧಿಕಾರಿಗಳ ಸಹಾಯನೂ ತಗೋಬೇಕು. ಡಿ ಸಿ ಅವರಿದ್ದಾರೆ, ಸಿ ಇ ಒ ಇದ್ದಾರೆ, ಎ ಸಿ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ. ಆಮೇಲೆ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಟೇಬಲಿಗೆ ಬಂದಿಲ್ಲ ಅನ್ನೋ ಮನೋಭಾವ ಇರಬಾರ್ದು. ಆ ಟೇಬಲ್ಲು ಏನು ಅಲ್ಲೇ ಪಕ್ಕದ ರೂಮಲ್ಲೇ ಇರುತ್ತೆ, ಕರಿಬೇಕು. ನಾನು ಡೈರೆಕ್ಟ್ರಾದಾಗ ಏನು ಕೆಲಸ ಮಾಡಿದ್ದೀನಿ ಅಂದರೆ, ನಮ್ಮಲ್ಲೂ ಯಾವುದು ಒಂದು ಡೈರೆಕ್ಟ್ರು, ದೆನ್ ಸಿ ಎ ಒ, ಎಫ್ ಎ, ಮೆಡಿಕಲ್ ಸೂಪ್ರೆಂಟ್. ನಾನು ಯಾವ ರೀತಿ ಫೈಲ್ ಕ್ಲಿಯರ್ ಮಾಡ್ತಿದ್ದೆ ಅಂದರೆ, ಸಂಜೆ 4 ಗಂಟೆ ತನಕ ಪೇಷಂಟೇ ನೋಡ್ತಾ ಇದ್ದೆ. ನಾನು 5:05 ಕರೀತಾ ಇದ್ದೆ, 5 ಜನನೂ ಒಟ್ಟಿಗೆ ಕರೀತಾ ಇದ್ದೆ, ಒಟ್ಟಿಗೆ ಸೈನ್ ಮಾಡ್ತಾ ಇದ್ದೆ. ಸೊ ದಟ್ ವಾಸ್ ಫಾಸ್ಟ್ ಟ್ರ್ಯಾಕಿಂಗ್. ಸೊ ಅದರಿಂದ ಪಾಸಿಟಿವ್ ಆ್ಯಟಿಟ್ಯೂಡು ಬಹಳ ಮುಖ್ಯ, ಅದನ್ನು ಇದು ಮಾಡ್ಕೋಬೇಕು. ಸೊ ನಿಜವಾಗ್ಲೂ ನಾವು ಒಳ್ಳೆ ಕೆಲಸ ಮಾಡಿದರೆ ಎಷ್ಟು ನಿಮ್ಮ ಹೆಸರಲ್ಲಿ ಪೂಜೆ ಮಾಡ್ತಾರೆ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ಕೊಬಂದು ನಿಮ್ಮ ಪ್ರಸಾದ ಎಲ್ಲ ಕೊಡ್ತಾರೆ, ರೆಸ್ಪಾನ್ಸಿಬಿಲಿಟಿ. ಸೊ ಪಬ್ಲಿಕ್ ಸರ್ವೀಸಲ್ಲಿ ಒಳ್ಳೆಯ ಹೆಸರು ಬೆಳೆಸ್ಬಾರ್ದು. ಆಮೇಲೆ ಏನಾದರೂ ಇದ್ದರೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಆಗಬೇಕಾದ್ರೆ ಕೇಳಿ. ಸೊ ವಿಲ್ ಆಲ್ ವರ್ಕ್. ನಾನು ಎಂ ಪಿ, ನೀವು ಆಫೀಸರ್ಸು, ಆ ಥರ ಎಲ್ಲ. ಸೊ ವಿ ಆರ್ ಲೈಕ್ ಒಂದು ಫ್ಯಾಮಿಲಿ. ಸೊ ಅಲ್ಟಿಮೇಟ್ಲಿ ನಮಗೆ ಜನಸಾಮಾನ್ಯರಿಗೆ ಕೆಲಸ ಆಗಬೇಕು. ಸೊ ಅದರಿಂದ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ, ಇವ್ರಿಗೆ ಕ್ರೆಡಿಟ್ ಹೋಗುತ್ತೆ, ಅದು ಏನು ಇಲ್ಲ. ಅಲ್ಟಿಮೇಟ್ಲಿ ಅದಕ್ಕೆ ನಾವು ಹೇಳ್ತೀವಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸೊ ಆ ರೀತಿ ಒಳ್ಳೆಯ ಹೆಸರು ತಗೊಳ್ಳೋದಕ್ಕೆ ಪ್ರತಿಯೊಂದು ಇಲಾಖೆಯಲ್ಲೂ ಅವಕಾಶ ಇದೆ. ಸೊ ಸಪೋಸ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾದರೂ ಕೆಲಸ ಆಗಬೇಕಾ, ಅದನ್ನು ನಾವು ಗಮನಕ್ಕೆ ತರ್ಬೋದು. ಅಥವಾ ಇಲ್ಲಿ ಸ್ಟೇಟ್ ಲೆವೆಲಲ್ಲಿ ಕೆಲಸ ಇದ್ದರೆ ಯಾಕೆಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಒಟ್ಟಿಗೆ ಕೆಲಸ ಮಾಡಬೇಕು. ಜನಸಾಮಾನ್ಯರ ಕೆಲಸ ಬಂದಾಗ ಇದಾಗಬೇಕು. ಆದಷ್ಟು ಜನರಿಗೆ ಅಂದರೆ ನಾವು ಅದಕ್ಕೆ ತುಂಬ ತಾಳ್ಮೆ ಇರಬೇಕಾಗುತ್ತೆ. ನಮ್ಮಗಳಿಗೆಲ್ಲ ತಾಳ್ಮೆನೇ, ಅದರ್ವೈಸು ತಾಳ್ಮೆ ಇಲ್ಲದಿದ್ದರೆ ನಾವು ಇದೆಲ್ಲ ಬಂದವರು ಪದೇ ಅದೇ ಹೇಳ್ತಾ ಇರ್ತಾರೆ. ಸೊ ಕೆಲವೆಲ್ಲ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಬೋದು. ಅದರಲ್ಲೂ ಎ ಸಿ ಕೋರ್ಟು, ಡಿ ಸಿ ಕೋರ್ಟಲ್ಲಿ ಕೆಲವೆಲ್ಲ ಭಾಳ ಸಣ್ಣ ವಿಚಾರ ಇದ್ದರೆ ಅದನ್ನ ಬೇಗ ಫಾಸ್ಟ್ ಟ್ರ್ಯಾಕ್ ಮಾಡ್ತಾರೆ. ಯಾವುದು ಲೆಸ್ ಯಾವ ನಾಟ್ ಟು ಸಿವಿಲ್ ಕೋರ್ಟ್, ಯಾವ ನಾಟ್ ಟು ದಿಸ್ ಥಿಂಗ್. ಸೊ ಆ ರೀತಿ ಆದರೆ ಅದಕ್ಕೆ ಒಂದು ಸಣ್ಣ ಉಪಕಥೆ ಹೇಳಿ ತಮಾಷೆಗೆ ಹೇಳ್ತೇನೆ. ಅದು ಆ್ಯಕ್ಚುಲಿ ಲಕ್ಷ್ಮಣ ಸತ್ತೋಗ್ತಾನೆ ರಾಮಾಯಣದಲ್ಲಿ. ಸೊ ಆವಾಗ ರಾಮ ಹೇಳೋದು, ನೀವು ಅದಲ್ಲಿ ಸಂಜೀವನಿ ಪರ್ವತದಲ್ಲಿ ಅದು ತಗೊಂಬಂದರೆ ಬದುಕಿಸ್ಬೋದು ಅಂತ. ಯಾಕೆಂದರೆ ಲಕ್ಷ್ಮಣ ರಾವಣನ ಜೊತೆ ಯುದ್ಧ ಮಾಡುವಾಗ ಸತ್ತೋಗ್ತಾನೆ. ಸೊ ನಂತರ ಆಂಜನೇಯ ಹೋಗಿ ಅವನಿಗೆ ಗೊತ್ತಾಗೋದಿಲ್ಲ, ಎಲ್ಲ ಅದನ್ನೇ ತಂದುಬಿಡ್ತಾನೆ ಬೆಟ್ಟನೆ. ಸೊ ನಂತರ ಏನಾಗುತ್ತೆ, ಲಕ್ಷ್ಮಣ ಬದುಕೊಂತಾನೆ, ಆದರೆ ಅದನ್ನ ರಿಎಂಬರ್ಸ್ಮೆಂಟ್ಗೆ ಹಾಕ್ತಾರೆ. ಆ ರಿಎಂಬರ್ಸ್ಮೆಂಟ್ಗೆ ಹಾಕಿದಾಗ ಭರತ ರೂಲರ್ ಅವಾಗ. ಸೊ ಅಲ್ಲಿದ್ದವರು ಇದೆಲ್ಲ ಕೇಸ್ ವರ್ಕರ್ಸು, ಅವರು ಆಫೀಸು ಫ್ರೆಂಡು ಎಲ್ಲ ಅವರು ಏನಾಗುತ್ತೆ, ಇಲ್ಲ ಆಂಜನೇಯಗೆ ಏರ್ಫೇರ್ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವರು ಗ್ರೂಪ್ ಸಿ ಇದು ಅಥವಾ ಬರುತ್ತಾರೆ. ಆಮೇಲೆ ಜೊತೆಗೆ ಈಗ ರಾಮನ ಆಳ್ವಿಕೆಯಲ್ಲಿಲ್ಲ. ಸೊ ಅದಕ್ಕೂ ರಿಯಂಬರ್ಸ್ಮೆಂಟ್ ಕೊಡೋಕ್ಕಾಗಲ್ಲ, ಹೋಗಿ ಬಂದಿರೋಕ್ಕೆ ಪರ್ವತಕ್ಕೆ ಅಂತ. ಅದಕ್ಕಲ್ಲಿದ್ದವ್ರು ಹೇಳ್ತಾರೆ, ಇಲ್ಲ ಹೋಗಿ ಇನ್ನೊಂದ್ಸರಿ ನೋಡಿ, ಬೇರೆ ಥರ ನೋಡಿ, ಅವರು ಇವ್ರನ್ನ ಬೇರೆ ಥರ ನೋಡಿ ಆಗ್ಬೋದು, ನಿಮ್ಗೆ ರಿಯಂಬರ್ಸ್ಮೆಂಟ್ ಆಗ್ಬೋದು ಅಂತ ಆಂಜನೇಯಗೆ ಅವ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರಂತೆ. ಬೇರೆ ಥರ ಅವ್ರನ್ನೆಲ್ಲ ನೀವು ಅಪ್ರೋಚ್ ಮಾಡಿ ಭರತನ ಕೋರ್ಟಲ್ಲಿ ಅಥವಾ ಭರತನ ಪ್ಯಾಲೇಸಲ್ಲಿ ಅಂತ. ಆವಾಗ ಅದೇ ಆಫೀಸರು ಬರೀತಾರಂತೆ, ಶ್ರೀರಾಮ ಇಲ್ದಿದ್ರು ಭರತನ
ಆಳ್ವಿಕೆಯಲ್ಲಿ ಶ್ರೀರಾಮನ ಪಾದಕ್ಕೆ ಇರೋದ್ರಿಂದ ನಾವು ರಿಯಂಬರ್ಸ್ಮೆಂಟ್ ಕೊಡ್ಬೋದು. ಸೊ ಅದಕ್ಕೆ ಆ ರೀತಿ ನಾವು ಕೆಲಸ ಮಾಡಬೇಕಾಗುತ್ತೆ. ಸೊ ಪ್ರೀವಿಯಸ್ ಆಗಿ ಏನು ಬರ್ತಿದ್ರು, ಇಲ್ಲ ಶ್ರೀರಾಮನ ಆಳ್ವಿಕೆ ಎಲ್ಲ ನಾವು ಕೊಡಕ್ಕೆ ಬರಲ್ಲ, ಶ್ರೀರಾಮ ಇದು ಆಂಜನೇಯ ಹೆಲ್ಪ್ ಮಾಡಿರೋದು ಶ್ರೀರಾಮನಿಗೆ, ನಾವು ಭರತನಿಗಲ್ಲ ಅಂತ. ದೇನ್ ಭರತನ ಪಾದಕ್ಕೆ ನೆಕ್ಸ್ಟು ಸೇಮ್ ಕೇಸ್ ದಟ್ ವಾಸ್ ಡನ್. ಸೊ ಇದು ಏನು ಕೇಳ್ತಾ ಇದ್ದೀನಿ ಅಂದರೆ, ಸೊ ಈಗ ಹಲವಾರು ಅಮೆಂಡ್ಮೆಂಟ್ಗಳನ್ನ ಲೋಕಲಿ ಮನಸ್ಸಲ್ಲೇ ಇದು ಮಾಡ್ಕೋಬೇಕಾಗುತ್ತೆ. ಅಲ್ಟಿಮೇಟ್ಲಿ ನಾವು ಎಲ್ಲ ಸೇರಿ ಒಟ್ಟಿಗೆ ಕೆಲಸನೇ ನಾವು ಮಾಡೋದು. ಸೊ ಇದರಲ್ಲಿ ಏನು ಈಗ ಕೆಲವು ಇದು ಹೇಳಿದ್ರು, ಈಗ ಓಡಿದೆಲ್ಲ ಒಳ್ಳೆ ಆಗ್ತಾ ಇದೆ ಅಂತ. ಸೊ ನಂತರ ಇವನು ನಮ್ಮ ಅರ್ಬನ್ ಇದರಲ್ಲಿ ಸ್ವಚ್ಛ ಭಾರತ್ ಇದಕ್ಕೆ DC ಅವರೇ ನಾನೇ ಮಾನಿಟರ್ ಮಾಡ್ತೀನಿ ಅಂತ. ಆಮೇಲೆ ನಾವು ಬೆಸ್ಟು, ನಾನು ಆ್ಯಕ್ಚುಲಿ ಡೈರೆಕ್ಟ್ರ್ ಆಗಿ ಬಿಗಿನಿಂಗಲ್ಲಿ ಯಾರೋ ಕಪ್ ಎಸ್ತಿದ್ರೆ, ಪೇಪರ್ ಎಸ್ತಿದ್ರೆ ನಾನು ಎತ್ತಿದ್ದೀನಿ ಆ್ಯಕ್ಚುಲಿ. ಸೊ ಆವಾಗ ಏನಾಗ್ತಿದೆ, ಎಲ್ಲರೂ ಎತ್ತಲಿಕ್ಕೆ. ಆಮೇಲೆ ನನ್ನ ಫಸ್ಟ್ ವಿಸಿಟ್ಟು ಆಸ್ಪತ್ರೆಯಲ್ಲಿ ನಾನು ಇದಕ್ಕೆ ಹೋಗ್ತಾ ಇರಲಿಲ್ಲ, ಯಾವುದು ನನ್ನ ಚೇಂಬರ್ಗೆ ಹೋಗ್ತಾ ಇರಲಿಲ್ಲ, ಯಾವುದಾದ್ರು ಒಂದು 4 ಟಾಯ್ಲೆಟ್ ವಿಸಿಟ್ ಮಾಡೋದು. ಸೊ ಅಂದರೆ ಫಾಲ್ಟ್ ಫೈಂಡಿಂಗಿಂತ ಫ್ಯಾಕ್ಟ್ ಫೈಂಡಿಂಗ್, ಕರೆಕ್ಟಿವ್ ಮೆಷರ್ಸ್. ಈಗ ಅದು ಸುಮಾರು ಎಷ್ಟು 500% ಗ್ರೋತ್ ಆಯಿತು ಜಯದೇವ ಆಸ್ಪತ್ರೆ, ಬೆಂಗಳೂರು, ಮೈಸೂರು, ಕಲಬುರಗಿ, KC ಜನರಲ್ಲು, ESI. ನಾನು ಒಬ್ಬರಿಗೂ ಮೆಮೊ ಕೊಟ್ಟಿಲ್ಲ. ಲಾಸ್ಟ್ 18 years ಡೈರೆಕ್ಟರ್ ಮೆಮೊ ಕೊಡಲೇ ಇಲ್ಲ ನಾನು. ಬಟ್ ಮೆಮೊ ಟೈಪ್ ಮಾಡಿಟ್ಟಿದ್ದೆ, ಸೈನ್ ಮಾಡಿಲ್ಲ. ಸೊ ಅಂದರೆ ನಾವು ಪರಿವರ್ತನೆ ಆಗಬೇಕು. ಸೊ ಈ ರೀತಿ ನಾವು ಕೆಲಸ ಮಾಡಬೇಕು, ಇಲ್ಲ ವರ್ಕ್ ಟುಗೆದರ್. ಸೊ ಯಾಕೆಂದರೆ ಅನುದಾನದ ಕೊರತೆ ಇದೆ, ಅದು ಗೊತ್ತಾಗುತ್ತೆ. ಇನ್ನು ಎರಡನೇದು ಸಿಬ್ಬಂದಿಗಳ ಕೊರತೆ ಇದೆ. ಸೊ ಎಲ್ಲೆಲ್ಲಿ CSR ಮಾಡಲಿಕ್ಕೆ ಸಾಧ್ಯ, ನಾವುಗಳು ನೀವುಗಳು ಕೂಡ ಯಾರಾದರೂ ಪರಿಚಯ ಇದ್ದರೆ ಅವ್ರಿಗೆ ಹೇಳ್ಬೋದು. ಸೊ ಈ ರೀತಿ ಕೆಲಸ ಮಾಡಿದ್ದಿಲ್ಲ. ಯಾಕೆಂದರೆ ದಿಶಾ ಅಂದ್ರೇನು, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕೋಆರ್ಡಿನೇಷನ್ ಆ್ಯಂಡ್ ಮಾನಿಟ್ರಿಂಗ್ ಅಂತ. ಸೊ ಎಲ್ಲ ಕೋಆರ್ಡಿನೇಷನ್ನು ಮಾನಿಟ್ರಿಂಗು ಮಾಡಿಕೊಂಡು ಇದು ಕೆಲಸ ಮಾಡ್ಕೊಂಡು ಹೋಗಬೇಕು. ಬಟ್ ಡೆಫಿನೆಟಾಗಿ ಪುನಃ ಪದೇ ಹೇಳ್ತಿದ್ದೊಂದು, ನಾವು ಜನರಿಗೆ ತುಂಬ ಒಳ್ಳೆ ಕೆಲಸ ಮಾಡಿದರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಯಾವ ಧರ್ಮಗ್ರಂಥನೂ ಓದಬೇಕಾಗಿಲ್ಲ, ನಮ್ಮ ಮನೆಗಳಲ್ಲೇ ದೇವರು ವಾಸ ಮಾಡ್ತಾನೆ ಅಂತ ಹೇಳ್ತೀವಿ ನಾವು. ಗಾಡ್ ಈಸ್ ಗೋಯಿಂಗ್ ಟು ಲೀವ್ ಇನ್ ಅವರ್ ಓನ್ ಹೌಸ್. ಸೊ ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ಸ್ ಆರ್ ಪಾರ್ಟ್ ಆಫ್ ಲೈಫ್. ಆ್ಯಕ್ಚುಲಿ ಸಾಲ್ವಿಂಗ್ ದೆಮ್ ಈಸ್ ಆರ್ಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಪ್ರಾಬ್ಲಮ್ಸ್ ಆರ್ ಪಾರ್ಟ್ ಆಫ್ ಲೈಫ್. ಆ್ಯಂಡ್ ಹ್ಯಾವ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದರೆ ನಮಗಂತೂ ಚೆನ್ನಾಗಿರುತ್ತೆ, ಸಮಾಜಕ್ಕಂತೂ ಚೆನ್ನಾಗಿರುತ್ತೆ. ಸೊ ಯು ಶುಡ್ ಹ್ಯಾವ್ ಎ ಪಾಸಿಟಿವ್ ಅಪ್ರೋಚ್. ಆ್ಯಂಡ್ ಆ ರೀತಿ ನಾವು ಕೆಲಸ ಮಾಡ್ತೀವಿ. ಸೊ ಇಷ್ಟೊತ್ತಿಗೆ ಆಲ್ಮೋಸ್ಟ್ 3 ಗಂಟೆ ಆಯಿತು. ಸೊ ನಿಮಗೆಲ್ಲ ಇಲ್ಲಿ ತನಕ ಕೂರಿಸ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ, ಪತ್ರಕರ್ತರಿಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಹೇಳ್ತಾ, ಇವರೆಲ್ಲ ಏನೇನು ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಅದೆಲ್ಲ ಕಾರ್ಯರೂಪಕ್ಕೆ ತರೋಣ. ಸೊ ಏನೇನೋ ಅದಕ್ಕೆ ಪ್ರೆಫರೆನ್ಸ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿ ಕಾಣ್ತಾ, ಹೌದ್ರಿ ಅದ್ರ ಪ್ರಕಾರ ಮಾಡೋಕ್ಕಾಗಲ್ಲ ಅಂತ. ಅದೇ ಇನ್ನೊಬ್ಬ ಆಫೀಸರು ಪಾಸಿಟಿವ್ ಇರೋರು ಅವರು ಒಂದು ರೆಫರೆನ್ಸ್ ಹಾಕಿದರೆ, ಹೌದಲ್ಲ ಇದು ಚೆನ್ನಾಗಿ ಕಾಣುತ್ತಲ್ಲ, ಸೊ ಅದಕ್ಕೋಸ್ಕರ ಮಾಡ್ಬೋದು. ಆಮೇಲೆ ಯಾವಾಗಲೂ ಜನರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ತಾಲೂಕು ಆಫೀಸ್ ಆಗ್ಬೋದು, ರೆವಿನ್ಯೂ ಆಫೀಸ್ ಆಗ್ಬೋದು, ತಹಶೀಲ್ದಾರ್ ಆಫೀಸ್ ಆಗ್ಬೋದು, ಅಥವಾ ಇದು ಬೇರೆ ಇಲಾಖೆಗಳಾಗ್ಬೋದು. ಸೊ ಏಕೆಂದರೆ ಇದು ನಿಜವಾಗ್ಲೂ ನಾವು ಜನಪ್ರತಿನಿಧಿಗಳು ಮಾಡಲಿಕ್ಕಾಗದೆ DC ಆಗ್ಬೋದು, ಮತ್ತು ಯಾವುದೇ ಬೇರೆ ಬೇರೆ ಆಫೀಸರ್ಸು, ಇದೆಲ್ಲ ಸಿರಿಕಲ್ಚರ್ ಇಲಾಖೆ ಆಗ್ಬೋದು, ಅಗ್ರಿಕಲ್ಚರ್ ಇಲಾಖೆ ಹೇಳ್ತಾರೆ, ಈಗಲೂ ಹೇಳ್ತಾರೆ, ಅವರು DC ಆಗಿದ್ದಾಗ ಅದು ಮಾಡಿದ್ರು, AC ಆಗಿದ್ದಾಗ ಅದು ಮಾಡಿದ್ರು, SP ಆಗಿದ್ದಾಗ ಅದು ಮಾಡಿದ್ರು, ಅಥವಾ ಸೆರಿಕಲ್ಚರ್ ಡೈರೆಕ್ಟ್ರು, ಜಾಯಿಂಟ್ ಡೈರೆಕ್ಟರ್ ಇದ್ದಾಗ, ಅಥವಾ AC ಇದ್ದಾಗ ಇದು ಮಾಡಿದ್ರು ನಮಗೆಲ್ಲ. ಸೊ ಆ ರೀತಿ ಪಾಸಿಟಿವ್ ಔಟ್ಲುಕ್ ಮಾತ್ರ ಇರಬೇಕಾಗುತ್ತೆ. ಆಮೇಲೆ ನಾವು ಯಾವಾಗಲೂ ಅಷ್ಟೇ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಪಾಸಿಟಿವ್ ಔಟ್ಲುಕ್ ಇದ್ದರೆ, ಅಂದರೆ ಕೆಲಸ ಇದನ್ನು ಮಾಡಿಕೊಡ್ಬೇಕಂದ್ರೆ ಒಂದು ಸಮಸ್ಯೆ